ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಗುತ್ತಿಗೆದಾರರ ಆಸ್ತಿ ಯಂತ್ರೋಪಕರಣಗಳ ಮುಟ್ಟುಗೋಲು ಎಂಥ ಪರಿಸ್ಥಿತಿ ಬಂತು? ಹಾಗಾದರೆ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಗುತ್ತಿಗೆದಾರರಿಗೆ ಅನ್ಯಾಯ ಆಗಿದೆ ಅಂತಾನೆ ಹೋರಾಟಕ್ಕಿಳಿದು ಅಧಿಕಾರಕ್ಕೆ ಬಂದು ಇವತ್ತು ಗುತ್ತಿಗೆದಾರರು ಈ ರೀತಿ ಆಸ್ತಿಯನ್ನೇ ಬ್ಯಾಂಕ್ನವರಿಗೆ ಸಾಲಕ್ಕಾಗಿ ಕೊಡುವಂತಹ ಅತ್ಯಂತ ದುಸ್ಥಿತಿಗೆ ಜಾರಿದ್ರ ಮಹತ್ವದ ಬೆಳವಣಿಗೆಯ ಬಗ್ಗೆ, ಆಕ್ರೋಶದ ಬಗ್ಗೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಉತ್ತರ ಕರ್ನಾಟಕ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಆಕ್ರೋಶ ಎದ್ದಿದೆ. ಅಳಲು, ನಮ್ಮ ಕಣ್ಣೀರು ಕಾಣಿಸ್ತಾ ಇಲ್ವಾ ಸರ್ಕಾರಕ್ಕೆ ಅನ್ನುವಂಥ ಕೂಗು ಪ್ರತಿಧ್ವನಿಸ್ತಾ ಇದೆ. ಅವರು ಇವರು, ಆ ಜಿಲ್ಲೆಯವರು ಈ ಜಿಲ್ಲೆಯವರು ಅಂತಲ್ಲ, ಎಲ್ಲ ಕಡೆಯವ್ರದ್ದು ಅದೇ ಕಥೆ. ನಿನ್ನೆ ಅಷ್ಟೇ ಗುತ್ತಿಗೆದಾರರು ಬಂದು ಮುಖ್ಯಮಂತ್ರಿಗಳಿಗೆ ಬೇಡ್ಕೊಂಡಿದ್ದು, ಪತ್ರ ಬರೆದಿದ್ದು ಎಲ್ಲ ಗಮನಿಸಿದ್ದೀವಲ್ಲ. ಇದರ ಬೆನ್ನಲ್ಲೇ ಬರ್ತಿರುವ ಸುದ್ದಿ ನೋಡಿ. ಯಂತ್ರೋಪಕರಣಗಳು, ಗುತ್ತಿಗೆದಾರರು ಕಾಮಗಾರಿಗಳಿಗೆ ಅಂತ ಯಂತ್ರೋಪಕರಣಗಳನ್ನು ಖರೀದಿಸಿರ್ತಾರಲ್ಲ ದೊಡ್ಡ ಮೊತ್ತದೆಲ್ಲ, ಅದನ್ನು ಈಗ ಮಾರಾಟ ಮಾಡೋ ಪರಿಸ್ಥಿತಿಗೆ ತಲುಪಿದ್ದಾರೆ. ತಮ್ಮ ಸಾಲವನ್ನು ತೀರಿಸೋದಿಕ್ಕಾಗದೆ ಮನೆ, ಮಠ, ಚಿನ್ನ, ಜಮೀನು ಯಾವ್ಯಾವ್ದ್ರ ಮೇಲೆ ಸಾಲ ತೊಗೊಂಡಿರ್ತಾರೆ ಅನ್ನೋದು ಗೊತ್ತಿಲ್ವಲ್ಲ. ಈಗ ಒಂದೋ ಆ ಜಮೀನು ಕಳ್ಕೊಳ್ಬೇಕು, ಆಸ್ತಿ ಕಳ್ಕೊಳ್ಬೇಕು, ಯಂತ್ರೋಪಕರಣಗಳನ್ನು ಮಾರಿಯಾದರೂ ಜೀವನ ನಡೆಸೋದು, ಸಾಲದ ಬಡ್ಡಿಯನ್ನೂ ಕಟ್ಟೋದಕ್ಕಾಗದ ಪರಿಸ್ಥಿತಿ. ಉತ್ತರ ಕರ್ನಾಟಕ ಭಾಗದ ಸಿವಿಲ್ ಗುತ್ತಿಗೆದಾರರು ಸಾಲದ ಕಂತು ಪಾವತಿ ಮಾಡೋದಕ್ಕಾಗದೆ, ಸಾಲದ ಕಂತನ್ನು ಪಾವತಿ ಮಾಡದ ಕಾರಣ ಬ್ಯಾಂಕ್ಗಳ ಗ್ಯಾರಂಟಿ ಈಗ ನಮ್ಮ ಆಸ್ತಿ ಮುಟ್ಟುಗೋಲು ಹಾಕ್ಕೊಳ್ಳುತ್ತೆ ಅಂತ ಕಂಗಾಲಾಗಿ ಹೋಗಿದ್ದಾರೆ. ಯಾಕಂದರೆ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದೆ. ಇನ್ನೂ ಇವರು ಇಷ್ಟೆಲ್ಲ ನೋಟಿಸ್ ಬಂದ ಮೇಲೂ ಕಂತು ಕಟ್ಟೋಕೆ ಆಗದೆ ಹೋದರೆ ಆಸ್ತಿ ಅಥವಾ ಯಾವುದ್ರ ಮೇಲೆ ತಗೊಂಡಿದ್ದಾರೋ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ತಾರೆ. ಈ ಆತಂಕದಲ್ಲಿ ನಡುಗು ಹೋಗಿದ್ದಾರೆ. ಈ ಅಂಶ ಈಗ ಬಹಿರಂಗ ಆಗ್ತಿದೆ. ಉತ್ತರ ಕರ್ನಾಟಕ ಭಾಗದ ಗುತ್ತಿಗೆದಾರರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿರೋದು, ಏನು ಮಾಡೋದು ನಾವು ಹೇಳ್ಬಿಡಿ ಅಂತ. LOCಗೆ ಕಮಿಷನ್ ಕೇಳ್ತಿದ್ದಾರೆ ಅಂತ ಗುತ್ತಿಗೆದಾರರ ಸಂಘ 2-3 ಜನ ಮಿನಿಸ್ಟರ್ಗಳ ಹೆಸರನ್ನೂ ಹೇಳ್ತು. ಸತೀಶ್ ಜಾರಕಿಹೊಳಿ ಅವರ ಫ್ಯಾಮಿಲಿಯವರು, ಬೋಸರಾಜ್ ಅವರ ಮಗ ಅಂತೆಲ್ಲ ಆರೋಪ ಕೇಳಿಬಂತು, ಗಂಭೀರವಾದ ಆರೋಪ ಕೇಳಿಬಂತು. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಯಿತು, ಬಹಳ ಕಷ್ಟ ಆಗ್ತಾ ಇದೆ ಈ ಪರಿಸ್ಥಿತಿ ಮುಂದುವರೆದ್ರೆ ಅಂತ. ಮತ್ತು BJPಯಲ್ಲೂ ತುಂಬ ಕಮಿಷನ್ ಇತ್ತು, ಈಗ ಅದರ ದುಪ್ಪಟ್ಟಾಗಿದೆ ಅನ್ನುವ ಮೂಲಕ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ನಾವು ಅಳಿಬೇಕು, ಎಲ್ಲೂ ನಮಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ಶಾಪ ಹಾಕಿದ್ರಲ್ವ. ಈಗ ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆದಾರರ ಸಂಘ 2025 ಮಾರ್ಚ್ 5 ಮುಖ್ಯಮಂತ್ರಿಗಳಿಗೆ ಬರೆದಿದ್ದಂಥ ಪತ್ರ ಈಗ ಗಮನ ಸೆಳೀತಾ ಇದೆ. ನೆನಪಿರಬಹುದು ನಿಮಗೆ, ಸಿದ್ದರಾಮಯ್ಯನವರು ಒಂದು ವಕೀಲರ ತಂಡ, ಕಾನೂನು ಹೋರಾಟಕ್ಕೆ ಅಂತ ವಕೀಲರ ತಂಡ ಕಟ್ಟಿದ್ರು. ಇದೇ ಕಮಿಷನ್ ವಿಚಾರದಲ್ಲಿ 40% ಕಮಿಷನ್ BJP ಸರ್ಕಾರದ ವಿರುದ್ಧ ಬಹುದೊಡ್ಡ ಅಸ್ತ್ರವಾಗಿತ್ತು. ಆಗ ಕಾನೂನು ಹೋರಾಟ ಮಾಡಿ ಆದರೂ ನ್ಯಾಯ ಕೊಡಿಸ್ತೀನಿ ಅಂತ ಗುಡುಗಿದ್ರು ಸಿದ್ದರಾಮಯ್ಯನವರು. PCM ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತಲ್ವ. ಕೆಂಪಣ್ಣ ಇನ್ನಿತರ ಗುತ್ತಿಗೆದಾರರ ಸಂಘದ ನಾಯಕರೆಲ್ಲ ಸಿದ್ದರಾಮಯ್ಯನವರು ಮೊರೆ ಹೋಗಿದ್ರು, ನ್ಯಾಯ ಕೊಡಿಸ್ತೀನಿ ಅಂತ ಗುಡುಗಿದ್ದ ಸಿದ್ದರಾಮಯ್ಯನವರು ಈಗ ಅಧಿಕಾರಕ್ಕೆ ಬಂದರೆ ಏನಾಗಿದೆ ಕಥೆ? ಆ ಕಮಿಷನ್ ಜಾಸ್ತಿ ಆಗ್ತಿದೆ ಅಂತ ಇದೇ ಗುತ್ತಿಗೆದಾರರು ಹೇಳ್ತಿದ್ದಾರೆ. 80% ಹೋಗಿದೆ ಈಗ ಅನ್ನುವಂಥ ಆರೋಪ ಕೇಳಿಬರ್ತಿದೆ. ಮತ್ತೊಂದು ಕಡೆಗೆ ಇಲ್ಲಿ ಪದೇ ಪದೇ ಪತ್ರ ಬರೆದ್ರು, ಬೇಡಿಕೊಂಡ್ರು, ಬಾಕಿ ಬಿಡುಗಡೆ ಆಗ್ತಿಲ್ಲ. ಒಂದು BJP ಅವಧಿಯಲ್ಲಿ ಹಂಗೆ ಮಾಡಿದ್ರು ಆರೋಪ, ಇನ್ನೊಂದು ಗ್ಯಾರಂಟಿ ಎಫೆಕ್ಟು, ಒಟ್ಟಿನಲ್ಲಿ ದುಡ್ಡು ಬರ್ತಾ ಇಲ್ಲ. ಈಗ ಯಂತ್ರೋಪಕರಣಗಳನ್ನು ಮಾರಿಕೊಳ್ಳೋದಾ, ಮುಟ್ಟುಗೋಲು ಹಾಕ್ಕೊಳ್ಳಿ ಆಸ್ತಿನ, ಬ್ಯಾಂಕು ನೋಟಿಸ್ ಮೇಲೆ ನೋಟಿಸ್ ಆಯಿತು, ಇನ್ನು ನಮ್ಮ ಹತ್ರ ಏನೂ ಇಲ್ಲ ಅಂತ ಬೀದಿಗೆ ಬರೋದಾ, ನಮ್ಮ ಹೆಂಡತಿ ಮಕ್ಕಳನ್ನ ರಸ್ತೆಯಲ್ಲಿ ನಿಲ್ಸೋದ, ಏನು ಅನ್ನೋದು ಗೊತ್ತಾಗ್ತಿಲ್ಲ. ದಯಾಮರಣ ಕೊಡಿ ಅಂತ ಕೇಳ್ಕೊಂಡಿದ್ದು ಆಗಿದೆ. ಇಷ್ಟಾದ ಮೇಲೂ ಏನೂ ಆಗ್ತಾ ಇಲ್ಲ. ಈಗ ಉತ್ತರ ಕರ್ನಾಟಕ ಭಾಗದ ಸಿವಿಲ್ ಗುತ್ತಿಗೆದಾರರ ಪತ್ರ ಮಾರ್ಚ್ 5 ಅವರು ಬರೆದಿದ್ದಾರೆ. ಆ ಪತ್ರ ಈಗ ವೈರಲ್ ಆಗ್ತಿದೆ. 2025 ಮಾರ್ಚ್ 5 ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲ ಕಷ್ಟಗಳನ್ನು, ಯಂತ್ರೋಪಕರಣ ಮಾಡ್ತಿದ್ದೀವಿ, ಬದುಕು ನಡೆಸಬೇಕು, ಸಾಲ ಕಟ್ಟಬೇಕು, ಎರಡೂ ಕೂಡ ಆಗ್ತಿಲ್ಲ ನಮಗೆ. ತಿಂಗಳಿಗೆ ಸರಿಯಾಗಿ ನೀವು ಹಣವನ್ನು ಪಾವತಿ ಮಾಡಿಕೊಂಡು 3 ತಿಂಗಳಲ್ಲಿ ಗುತ್ತಿಗೆದಾರರ ಬಾಕಿ ಹಣ ಸಂಪೂರ್ಣ ಪಾವತಿ ಮಾಡಬೇಕು. ಈ ಗುತ್ತಿಗೆದಾರರು ಇಡೀ ರಾಜ್ಯ ವ್ಯಾಪಿ ಸಿಡಿದಿದ್ರೆ ಏನಾಗುತ್ತೆ? ಯಾವ ಅಭಿವೃದ್ಧಿ ಕಾರ್ಯನೂ ಮುಂದೆ ಸಾಗಲ್ಲ. ಇದೇ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, ಯಾರೋ ಕೇಳೋಕೆ ಹೋಗ್ತಾರೆ, ಒಬ್ರಿಗೆ ಕೊಟ್ಟು ಬಾಯಿ ಮುಚ್ಚಿಬಿಡ್ತಾರೆ, ಇನ್ನು 4 ಜನ ಬರ್ತಾರೆ, ಅವ್ರಿಗೆ ಕೊಡ್ತಾರೆ. ಆದರೆ ಓವರಾಲ್ ಗುತ್ತಿಗೆದಾರರ ಸಮಸ್ಯೆಯನ್ನು ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಸೋಕಂತೂ ಆಗ್ತಾ ಇಲ್ಲ. ತಕ್ಷಣ ಇದಕ್ಕೆ ಪರಿಹಾರ ಬೇಕೇ ಬೇಕು ಅಂತಿದ್ದಾರೆ. ಸರ್ಕಾರಿ ಕಾಮಗಾರಿಗಳನ್ನು ನಿರ್ವಹಿಸಿದ ಗುತ್ತಿಗೆದಾರರಿಗೆ 2-3 ವರ್ಷಗಳಿಂದ ಸರ್ಕಾರದಲ್ಲಿ ಬಾಕಿ ಇದೆ. 2-3 ವರ್ಷ ಕೋಟಿಗಟ್ಟಲೆ ಕೈಯಿಂದ ಹಾಕ್ಕೊಂಡು ಅವ್ರು ಹೆಂಗೆ ನಿಭಾಯಿಸ್ಕೊಂಡು ಹೋಗೋದು? GSTನಾದರೂ ಕಟ್ಟೋದಕ್ಕೆ ದುಡ್ಡು ಕೊಡಿ,
ಇಲ್ಲ ಕೇಂದ್ರ ಸರ್ಕಾರ ಆಕ್ಷನ್ ತಗೊಳುತ್ತೆ, ಈ ಡೆಡ್ ಲೈನು ಅಂತೆಲ್ಲ ಬೇಡ್ಕೊಂಡಿದ್ದು ನೋಡಿದ್ವಿ. ಮೊನ್ನೆ ಅಷ್ಟೇ ಆ ಸುದ್ದಿ ಕೂಡ ಆಗಿತ್ತು. ಗುತ್ತಿಗೆದಾರರು ಕಾಮಗಾರಿ ನಿರ್ವಹಿಸೋದಕ್ಕೆ ಬಳಸೋ ಮಷಿನರಿಗಳ ಸಾಲದ ಕಂತನ್ನು ಕಟ್ಟೋದಿಕ್ಕಾಗದೆ ಅವುಗಳನ್ನೇ ಮಾರಬೇಕಾಗಿದೆ. ಈಗ ಅಂತಹ ದುಸ್ಥಿತಿಗೆ ಬಂದು ತಲುಪಿದ್ದೀವಿ ನಾವು. ಮಷಿನರಿ ಮಾರ್ಕೊಂಡ್ರೆ ನಮ್ಮ ಬದುಕು ಹೆಂಗೆ? ಅದು ಇನ್ವೆಸ್ಟ್ ಮಾಡಿರೋದಲ್ವ ನಮ್ಮ ಬಿಸ್ನೆಸ್ಗೆ ಅನ್ನುವಂಥ ಆಕ್ರೋಶ ಅಷ್ಟು ಕೈ ಮೀರಿ ಹೋಗಿದೆ ಈಗ ಅಂತ ಎಲ್ಲ ಇಲಾಖೆಗೂ ಹೋಗಿದೆ ಲೆಟರು. ಡಿ ಕೆ ಶಿವಕುಮಾರ್ ಅವ್ರಿಗೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಎಂ ಬಿ ಪಾಟೀಲ್ಗೆ, ಬೋಸರಾಜು, ಭೈರತಿ ಸುರೇಶು, ಪಾಟೀಲ್, ಎಚ್ ಕೆ ಪಾಟೀಲ್ರು, ರಹೀಂ ಖಾನು, ಎಸ್ ಎಸ್ ಮಲ್ಲಿಕಾರ್ಜುನ್, ಸಂತೋಷ್ ಲಾಡು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಇಲಾಖೆ, ನಗರಾಭಿವೃದ್ಧಿ, ಲೋಕೋಪಯೋಗಿ ಇಲಾಖೆ ಎಲ್ಲದಕ್ಕೂ ಕೂಡ ಸಕ್ಷಮ ಪ್ರಾಧಿಕಾರಿಗಳಿಗೂ ಇದೇ ಪತ್ರವನ್ನು ರವಾನಿಸಿದ್ದಾರೆ. ಏನು ಮಾಡೋಣ ಈಗ ನಾವು ಅಂತ 20,000 ಕೋಟಿ ಉತ್ತರ ಕರ್ನಾಟಕದ ಗುತ್ತಿಗೆದಾರರಿಗೇನೆ ಅಂದಾಜು 20,000 ಕೋಟಿ ಆ ಭಾಗದವ್ರಿಗೇನೆ ಬಾಕಿ ಇದೆ. ಹಾಗಾಗಿ ಈಗ ದಾರಿ ಕಾಣದಾಗಿದ್ದಾರೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಹೊರಗುತ್ತಿಗೆ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿರೋ ಕೆಲ ಇಂಜಿನಿಯರ್ಗಳು ಬಿಲ್ ಮಾಡಿಸೋದಕ್ಕೆ ಗುತ್ತಿಗೆದಾರರ ಬಳಿ ಕಮಿಷನ್ ಬೇಡಿಕೆ ಕೊಡ್ತಿದ್ದಾರೆ. ಅಲ್ಲಿ ಕಮಿಷನ್ನು ಇಲ್ಲಿ ಕಮಿಷನ್, ದೊಡ್ಡ ದೊಡ್ಡ ಮಂತ್ರಿಗಳ ಬೇಕಾದವರು, ಸಂಬಂಧಿಕರು, ಮಕ್ಕಳು, ಅವರು ಇವರು ಆಟ ಆಡಿಸ್ತಾರೆ. ನಮಗೆ ಎಲ್ಲರೂ ಕೂಡ ಆಡಿಸ್ತಾ ಇದ್ದಾರೆ, ಆದರೆ ಬಿಲ್ ಮಾತ್ರ ಕ್ಲಿಯರ್ ಆಗ್ತಿಲ್ಲ. ಈಗ ನಾವು ಬದುಕೋದೋ ಬೇಡವೋ, ಅಥವಾ ನೀವು ನಮಗೆ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಾದರೂ ಬಿಡಿ ಅನ್ನುವ ಪರಿಸ್ಥಿತಿಯಲ್ಲಿದ್ದಾರೆ ಗುತ್ತಿಗೆದಾರರು. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.